Hello friends, welcome to Global Online University. Friends, I am Bahubali Desai, KSET qualified educator in Global Online University. Friends, in this video we are going to discuss KSET paper 1 question paper which is held in the 2017. In our previous videos we discussed questions from 1 to 50. ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆ ಎಸ್ ಎಟ್ 2017ನಲ್ಲಿ ಪೇಪರ್ 1ನಲ್ಲಿ 60 ಪ್ರಶ್ನೆಗಳು ಇರ್ತಿದ್ವು. 2018ನಿಂದ 50 ಕ್ವಶನ್ಗೆ ಇಳಿಸಲಾಯಿತು. ಸೊ ಇವಾಗ ನಾವು 51ರಿಂದ 60 ಕ್ವಶನ್ಸನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಇಲ್ಲಿ ನಾವು ನಿಮಗೆ 40 ಮಾಕ್ ಟೆಸ್ಟ್ಗಳನ್ನು ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ನೀಡ್ತಾ ಇದ್ದೀವಿ. ಇದರ ಜೊತೆಗೆ 1000 MCQಗಳ ಒಂದು PDF ಅನ್ನು ಕೂಡ ನಿಮಗೆ ನೀಡ್ತೀವಿ. ಇದ್ರ ಜೊತೆಗೆ 40 ಟೆಸ್ಟ್ಗಳ PDF ಸೊಲ್ಯೂಷನ್ಗಳನ್ನು PDF ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸ್ ಕೂಡ ಸಿಗ್ತಾ ಇದೆ. ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಕೇವಲ 999 ರುಪೀಸ್ನಲ್ಲಿ. ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗ್ಬೋದು. ಅದೇ ರೀತಿ ಒಂದು ಶೆಡ್ಯೂಲನ್ನು ಕೂಡ ನೀವು ನೋಡ್ಬೋದು. ನಾವು ಈವಾಗಲೇ ಹೊಸ ಬ್ಯಾಚನ್ನು 1/6/2021 ಆರಂಭ ಮಾಡಿದ್ದೇವೆ. ಇವತ್ತು ನಾವು ಈ ಒಂದು ಬ್ಯಾಚ್ನಲ್ಲಿ ನಾವು ಇವತ್ತು 15ನೇ ಟೆಸ್ಟನ್ನು ನಡೆಸ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನೀವು ಇವಾಗಲೂ ಕೂಡ ಜಾಯ್ನ್ ಆದರೆ ನಾವು ನಿಮಗೆ ಡೈಲಿ ಒಂದೊಂದು ಟೆಸ್ಟ್ ಕಳಿಸ್ತಾ ಹೋಗ್ತೀವಿ. ಇನ್ನು KSET ಎಕ್ಸಾಮಿನೇಷನ್ ನಡೆಯೋದು ಐ ಥಿಂಕ್ ಇನ್ ದ ಮಂತ್ ಆಫ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಂತ ಹೇಳ್ಬೋದು. ಸೊ ನೀವು ಡೈಲಿ ಒಂದೊಂದು ಟೆಸ್ಟ್ ಅಟೆಂಡ್ ಆಗ್ತಾ ಹೋದರೆ ನಿಮಗೆ ಇನಫ್ ಟೈಮ್ ಇದೆ. ಈ 40 ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿದರೆ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಿ. ನನ್ನ ಒಂದು ಅನಿಸಿಕೆ ಪ್ರಕಾರ ನೀವು ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನಮ್ಮ ಎಲ್ಲ 100,000 MCQ PDF ಅನ್ನು ಫಾಲೋ ಮಾಡಿದರೆ, ನಮ್ಮ ವಿಡಿಯೋ ಲೆಕ್ಚರ್ಸ್ ಎಲ್ಲ ನೋಡಿದರೆ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪೇಪರ್ 1ನಲ್ಲೇ ಗಳಿಸ್ತೀರಿ. ಇದರಿಂದ ನೀವು KSET ಕ್ವಾಲಿಫೈಡ್ ಆಗುವುದು ತುಂಬ ಸರಳವಾಗ್ತದೆ. ಸೊ if you attend these 40 tests, you are going to prepare for 2000 MCQs here, and you will also be prepared for 1000 MCQs from our PDF. Then if you follow all our video lectures, we will be prepared for 2000 MCQs here. So totally you will be prepared for 5000 MCQs in this comprehensive course. So you can join now. You can access our material in this WhatsApp group and also in our Global Online University app, which is convenient for you. You can use. ನೀವು ಆ್ಯಪ್ನಿಂದನೂ ಆಕ್ಸೆಸ್ ಮಾಡ್ಬೋದು ಮತ್ತು ವಾಟ್ಸಪ್ ಗ್ರೂಪ್ನಿಂದನೂ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಕ್ವೆಶನ್ಸನ್ನು ನೋಡೋಣ. ಕ್ವೆಶನ್ ನಂಬರ್ 51, ಹೌಸನ್ನು ಸಂಕೇತ ಬಳಸಿ INVRF ಎಂದು ಬರೆದರೆ ಕ್ರೌಡನ್ನು ಯಾವ ರೀತಿ ಬರೀಬಹುದು? ಎಸ್, ಇನ್ ಅ ಸರ್ಟನ್ ಕೋಡ್ ಹೌಸ್ ಈಸ್ ರಿಟರ್ನ್ ಆಸ್ INVRF. ಹೌ crowd CROWD is written in that code. ಎಸ್, ಹೌಸನ್ನು INVRF ಅಂತ ಬರೆದರೆ ಅದೇ ಸಂಕೇತದ ರೀತಿಯಲ್ಲಿ CROWD ಅನ್ನು ಏನಂತ ಬರೀಬಹುದು? ಆಪ್ಷನ್ ಎ DQPVA. ಎಸ್, let us solve it. No need to read the options here. Okay. Here you can see friends, first let us write the A to Z alphabets. ಮೊದಲು A to Z alphabet ಅನ್ನು ಬರೆಯೋಣ. ಆಮೇಲೆ ಹೌಸನ್ನು ಯಾವ ರೀತಿ ಬರೆದಿದ್ದಾರೆ ನೋಡಿ. ಅವರು H ಅನ್ನು I ಅಂತ ಬರೆದಿದ್ದಾರೆ. ಸೊ H is coded as I here. Here H is coded as I. H next alphabet is I. In the same way C's next alphabet is D. So let us code C as a D here. I hope it is clear to you. ಓಕೆ, H ಅನ್ನು I ಅಂತ ಬರ್ತಿದ್ದಾರೆ, H ನಂತರ I ಬರ್ತದೆ. ಅದೇ ರೀತಿ C ನಂತರ D ಬರ್ತದೆ, C ನ D ಅಂತ ಕೋಡ್ ಮಾಡೋಣ. ನೆಕ್ಸ್ಟ್ ಓನ ಏನಂತ ಕೋಡ್ ಮಾಡಿದ್ದಾರೆ? N. ಎಸ್, O is coded as N. It means previous number. Yes, O's previous number is N. In the same way R's previous number is Q. Yes, in the same way R previous number is Q. ಎಸ್, ಎನ್ನ ಹಿಂದಿನ ಅಲ್ಫಾಬೆಟ್ ಓನ ಹಿಂದಿನ ಅಲ್ಫಾಬೆಟ್ N ಆಗಿದೆ. ಅದೇ ರೀತಿ ಆರ್ನ ಹಿಂದಿನ ಅಲ್ಫಾಬೆಟ್ Q. ನೆಕ್ಸ್ಟ್ ಫ್ರೆಂಡ್ಸ್, U is coded as V. ಎಸ್, U is coded as V means next alphabet. ಯುನ ಮುಂದಿನ ಸಂಖ್ಯೆ V ಆಗಿದೆ. ಸೊ ಓನ ಮುಂದಿನ ಅಲ್ಫಾಬೆಟ್ ಯಾವುದು? P ಆಗಿದೆ. ಸೊ ಲೆಟ್ us code it as P. ಓನ P ಅಂತ ಬರೆಯೋಣ. ನೆಕ್ಸ್ಟ್ S is coded as R means ಪ್ರೀವಿಯಸ್ ಅಲ್ಫಾಬೆಟ್. ಎಸ್ನ ಹಿಂದಿನ ಸಂಖ್ಯೆ R ಆಗಿದೆ. ಅದೇ ರೀತಿ W ನ ಹಿಂದಿನ ಸಂಖ್ಯೆ V ಆಗಿದೆ.
Next, E is coded as F. E is upcoming alphabet is F. In the same way, D is upcoming alphabet is E. So D is coded as E. So D Q P V E. Yes, D Q P V E. Yes, option A is the right answer. ಎಸ್ ನಮ್ಮ ಒಂದು ಇದರ ಪ್ರಕಾರ ಇಲ್ಲಿ ಆಪ್ಷನ್ ಏನಾಗಿದೆ ಸರಿಯಾಗಿದೆ. ಎಸ್ ಯಾವ ರೀತಿ ಅಂತ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ. ಎಸ್ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಅಟ್ ವಾಟ್ ಟೈಮ್ ಬಿಟ್ವೀನ್ 4 and 5 o'clock will the hands of a clock be in opposite direction? Yes, option A 45 minutes past 4, option B 40 minutes past 4, option C 54/11 minutes past 4, option D 54 6/11 minutes past 4. 4 ಮತ್ತು 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ? ಎಸ್ 4 ಗಂಟೆ 45 ನಿಮಿಷ, 4 ಗಂಟೆ 40 ನಿಮಿಷ, 4 ಗಂಟೆ 50, 4/11 ನಿಮಿಷ, 4 ಗಂಟೆ 54, 6/11 ನಿಮಿಷ. ಎಸ್ yes, imagine this is a watch. Yes, 12, 1, 2, 3, 4, and this is 5, 6, 7, 8, 9, 10, 11. Okay friends, they are telling that at what time 4 and 5 o'clock. Yes, at what time 4 and 5 o'clock will the hands of a clock be in opposite? Yes, when 4 o'clock one hand will be at 12, the longer hand ಗಡಿಯಾರದಲ್ಲಿನ ಉದ್ದನೆ ಮುಳ್ಳು 12ರ ಮೇಲೆ ಇರ್ತದೆ, ಅದೇ ರೀತಿ ಚಿಕ್ಕದಾದ ಮುಳ್ಳು 4ರ ಮೇಲೆ ಇರ್ತದೆ. ಈ ರೀತಿ ಇರ್ತದೆ. ಕಂಪ್ಲೀಟ್ಲಿ ಅಪೋಸಿಟ್ ಅಂತಂದರೆ 30 ಮಿನಿಟ್ಸ್ ಆಗಬೇಕು. ಕಂಪ್ಲೀಟ್ಲಿ ಅಪೋಸಿಟ್ ಮೀನ್ಸ್ 30 minutes. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಜಸ್ಟ್ ಲೆಟ್ ಅಸ್ ಟೇಕ್ ದಿಸ್ ಡಯಾಗ್ರಾಮ್. ಓಕೆ, ಸಾರಿ. Yes, here 4 o'clock the hands of the watch are 20 minutes. This is the difference. Yes, just now okay, let us draw it once again. Okay, this is 12, here 6, here 3, and here 9. Yes, 1, 2, 4, 5, and 7, 8, 9, 10, 11. Yes, 4 o'clock the hands of the watch are 20 minutes. Yes, as you all know. Yes, here let me give a point here. 4 o'clock means, okay, now the timing of the watch is 4 o'clock, right? ಇವಾಗ ವಾಚ್ನಲ್ಲಿ 4 ಗಂಟೆ ಆಗಿದೆ. 4 ಗಂಟೆ ಆದಾಗ ಎಷ್ಟು ಡಿಫ್ರೆನ್ಸ್ ಇರ್ತದೆ ಇಲ್ಲಿ? 1, 5, 10, 15, 20. ದ ಡಿಫ್ರೆನ್ಸ್ ಈಸ್ 20 minutes here. ಎಸ್, ಪ್ಲೀಸ್ ರಿಮೆಂಬರ್, ಮೀನ್ಸ್ ಬೋತ್ ದ ಲೈನ್ಸ್ ಆರ್ 20 minutes ಸ್ಪೇಸ್ ಅಪಾರ್ಟ್. ಎರಡು ಮುಳ್ಳುಗಳ ನಡುವೆ ವ್ಯತ್ಯಾಸ 20 ನಿಮಿಷ ಇದೆ. ದೆನ್ ಟು ಬಿ ಅಪೋಸಿಟ್ ಡಿರೆಕ್ಷನ್ಸ್ they must be 30 minutes. this we know. to be opposite they must be 30 minutes. ಅವು ಎರಡು ಅಪೋಸಿಟ್ ಆಗಬೇಕಂತಂದರೆ 30 ನಿಮಿಷಗಳು ಬೇಕು. ಅಂತಂದರೆ 5, 10, 15, 20, 25, 30. ಅವು ಇಲ್ಲಿಗೆ ಬಂದಾಗ ಏನಾಗ್ತದೆ? ಇದು ಈ ಉದ್ದನೆ ಮುಳ್ಳು ಇಲ್ಲಿಗೆ ಬಂದಾಗ ಏನಾಗ್ತದೆ? ಸಾರಿ, ಇಲ್ಲಿಗೆ ಬಂದಾಗ ಆಪೋಸಿಟ್ ಡೈರೆಕ್ಷನ್ ಆಗ್ತೈತೆ. ಅಂದರೆ ಇಲ್ಲಿಂದ 30 minutes. ಓಕೆ, ನೆಕ್ಸ್ಟ್ ಮಿನಿಟ್ ಹ್ಯಾಂಡ್ ವಿಲ್ ಹ್ಯಾವ್ ಟು ಗೇನ್ 50 minutes ಸ್ಪೇಸಸ್. ದಿಸ್ ವಿ ನೋ. ಮಿನಿಟ್ ಹ್ಯಾಂಡ್ಗೆ ಎಷ್ಟು ನಿಮಿಷ ಬೇಕು? ಇಲ್ಲಿಂದ 4 to 10 ಇಟ್ ಈಸ್ 30 minutes, and 12 to 4 it is 20 minutes. So minute hand will have to gain 50 minutes
Is it? I hope it is clear to you, because minute hand is on 12 now. So 5, 10, 15, 20, 25, 30, 35, 40, 45, 50. So minute hand will have to gain 50 minute spaces. Okay, so 55 minute spaces are gained in 60 minutes. Yes, this we have to remember here. Yes, up to here it was there in the question only. Minute hand will have to gain 50 minutes now. ಮಿನಿಟ್ ಹ್ಯಾಂಡ್ 12 ಮೇಲೆ ಇರೋದ್ರಿಂದ ಅದು 10 ಮೇಲೆ ಬರೋಕ್ಕೆ 50 ನಿಮಿಷಗಳು ಬೇಕು. ಆ್ಯಂಡ್ 55 ಮಿನಿಟ್ಸ್ ಸ್ಪೇಸಸ್ ಆರ್ ಗೇನ್ಡ್ ಇನ್ 60 ಮಿನಿಟ್ಸ್. 60 ನಿಮಿಷದಲ್ಲಿ 55 ನಿಮಿಷಗಳನ್ನು ಈ ಒಂದು ನಿಮಿಷದ ಮೂಲಕ ಗೇನ್ ಮಾಡ್ತದೆ. ಸೊ 50 ಮಿನಿಟ್ಸ್ ಸ್ಪೇಸಸ್ ಆರ್ ಗೇನ್ ಇನ್ 60/55. So multiplied by 50. Why it is multiplied by 50? Because minute hand will gain to 50 minute spaces. So minute hand ಇಲ್ಲಿ 12 ಮೇಲೆ ಇದೆ, ಅದು ಇಲ್ಲಿಗೆ 10 ಮೇಲೆ ಬರೋಕ್ಕೆ 50 ನಿಮಿಷ ಬೇಕು. ಸೊ 60 divided by 55. 60 means this 60, 55 means this 50, because 50 minute spaces are gained in 60 minutes. So 60 divided by 55 multiplied by 50, that is 54. 6/11 is the right answer. Yes, 54 6/11 past 4. So here option D is the right answer. ಸೊ ಇಲ್ಲಿ ಯಾವುದೋ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ, ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್, ಕ್ವಶನ್ ನಂಬರ್ 53. ಎ ಬಿ ಸಿ ಹೂಡಿಕೆಯನ್ನು ಒಂದು ವ್ಯಾಪಾರದಲ್ಲಿ ಮಾಡ್ತಾ ಇದ್ದಾರೆ. ಎ ಹೂಡಿಕೆ ಎಷ್ಟಿದೆ? 5,000 2 ತಿಂಗಳುಗಳಿಗೆ. ಬಿ ಏನು ಮಾಡ್ತಾ ಇದ್ದಾರೆ? 6,000 ರೂಪಾಯಿಗಳನ್ನು 3 ತಿಂಗಳಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ. ಸಿ ಏನು ಮಾಡ್ತಾ ಇದ್ದಾರೆ? 4,000 ರೂಪಾಯಿಗಳನ್ನ 5 ತಿಂಗಳಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ. ಲಾಭದ ರೂಪಾಯಿ 960 ಅಂತ ಇಟ್ಕೊಂಡ್ರೆ ಏನ ಪಾಲು ಎಷ್ಟಾಗ್ತದೆ? 360, 700, 400, 500. Yes, A, B, C invested in a common business. Okay, A is invested 5,000 rupees for 2 months, and B is invested 6,000 rupees for 3 months, and C invested 4,000 rupees for 5 months. Out of a profit of rupees 960, what is A's share? 360, 200, 400, 500. So let us solve it. Yes, here you can see A is investing 5,000 for 2 months. It is there in the question only. A is investing 5,000 for 2 months. A ಏನು ಮಾಡ್ತಾ ಇದ್ದಾರೆ? 5,000 ರೂಪಾಯಿಗಳನ್ನು 2 ತಿಂಗಳಿಗೆ ಹೂಡಿಕೆ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ರೈಟ್ ಇಟ್. A is equal to 5,000 for 2 months. In the same way, B is investing 6,000 for 3 months, and C is investing 4,000 rupees for 5 months. Then we have to find A's share if the profit is 960. So profit is equal to 960, and the profit formula we know it, investment multiplied by time. So let us find profit of all. Profit of A is equal to investment is 5,000 multiplied by month is 2, time is 2. So 5,000 into 2 is 10,000. In the same way, B's profit 6,000 into 3 is 18,000. And C's profit 4,000 into 5 is 20,000. So now let us find A's share if the profit rate is 960. So A's profit is equal to, you have to find only A's profit now. So A's profit divided by A plus B plus C's profit multiplied by 960. So A's profit is 10,000. Here we have found. Yes, now total profit is 48,000. That is 10 plus 18 plus 20. 48,000 now multiplied by 960. It is given in the question only. So it will be 10/48 multiplied by 960. So the answer will be 200. ಎಸ್, ಗೊತ್ತಾಯ್ತಲ್ಲ ಕನ್ನಡದಲ್ಲಿ. ಎನ ಶೇರ್ ಎಷ್ಟಿದೆ? 5,000 2 ತಿಂಗಳಿಗೆ. ಬಿನ ಶೇರ್ 6,000 ರೂಪಾಯಿ ಇದೆ 3 ತಿಂಗಳಿಗೆ. ಸಿನ ಶೇರ್ 4,000 ರೂಪಾಯಿ ಇದೆ 5 ತಿಂಗಳಿಗೆ. ಪ್ರಾಫಿಟ್ 960 ಆಗಿದ್ರೆ ನಾವು ಏನ ಶೇರನ್ನು ಕಂಡುಹಿಡಬೇಕಾಗಿದೆ. ಸೊ ಪ್ರಾಫಿಟ್ನ ಫಾರ್ಮುಲಾ ನಮಗೆ ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಡ್ ಬೈ ಟೈಮ್, ಹೂಡಿಕೆ ಗುಣಾಕಾರ ಸಮಯ. ಸೊ ಏನ ಲಾಭ ಎಷ್ಟಿದೆ? ಇನ್ವೆಸ್ಟ್ಮೆಂಟ್ 5,000, ಟೈಮ್ 2, 5,000 ಇಂಟು 2 10,000 ರೂಪಾಯಿ ಏನ ಪ್ರಾಫಿಟ್ ಆಯಿತು. ಅದೇ ರೀತಿ ಬಿನ ಪ್ರಾಫಿಟ್ 6,000 ಇಂಟು 3 18,000 ಆಯಿತು. ಸಿನ ಪ್ರಾಫಿಟ್ 4,000 ಇಂಟು 5 20,000 ಸಿನ ಪ್ರಾಫಿಟ್ ಆಯಿತು. ಹಾಗಾದರೆ ಏನ ಶೇರ್ ಎಷ್ಟು? 960 ಪ್ರಾಫಿಟ್ ತಗೊಂಡ್ರೆ. ಸೊ ಎ ಫಾರ್ಮುಲಾ ಏನು ಬರ್ತದೆ? ಏನ ಪ್ರಾಫಿಟ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿನ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 960.
ಏನ ಪ್ರಾಫಿಟ್ ಎಷ್ಟಿದೆ 10,000 ಇದೆ, ಡಿವೈಡೆಡ್ ಬೈ ಟೋಟಲ್ ಪ್ರಾಫಿಟ್ ಎಷ್ಟಿದೆ 48,000 ಇದೆ, ಮಲ್ಟಿಪ್ಲೈಡ್ ಬೈ 960. ಸೊ ಎಷ್ಟು ಬರ್ತಿದೆ ಆನ್ಸರ್ 200 ಬರ್ತದೆ. ಸೊ ಇರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 200 ಇಸ್ ದ ಕರೆಕ್ಟ್ ಆನ್ಸರ್. ಸೊ ರೂಪಾಯಿ 200 ಬಿನ ಶೇರ್ ಆಗಿರ್ತದೆ, ಸಾರಿ ಏನ ಶೇರ್ ಆಗಿರ್ತದೆ. ಎ ಶೇರ್ ಈಸ್ 200 rupees. ಎಸ್ ಕ್ವಶನ್ ನಂಬರ್ 54. ಎಸ್ ಎ ಬಿ ಮತ್ತು ಸಿ ಅವರ ಸಂಬಳ ಎಷ್ಟಿದೆ 2:3:5 ಅನುಪಾತದಲ್ಲಿದೆ. ಕ್ರಮವಾಗಿ 15%, 10% ಆ್ಯಂಡ್ 20% ಏರಿಕೆಯನ್ನು ಸಂಬಳದಲ್ಲಿ ಮಾಡಿದರೆ ನಂತರ ಹೊಸ ಅನುಪಾತ ಅವರ ವೇತನಗಳಲ್ಲಿ ಎಷ್ಟಾಗ್ತದೆ. ಎಸ್ ದ ಸ್ಯಾಲರೀಸ್ ಆಫ್ ಎ ಬಿ ಆ್ಯಂಡ್ ಸಿ ಆರ್ 2:3:5 and the increment will take place to 15%, 10% and 20% are allowed respectively in their salaries. Then what will be the new ratio of their salaries? Hagadre, so what will be the new ratio of their salary? Yes, here the right answer is option C 23:33:60. It is the correct answer. ಇಲ್ಲಿ ಆಪ್ಷನ್ ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. Okay friends, yes friends, I forgot to solve it, so let us solve in this next video. So now let us move to the questions from 55 to 60. 55ರಿಂದ 60ರವರೆಗಿನ ಪ್ರಶ್ನೆಗಳನ್ನು ನೋಡೋಣ. Question number 55 to 60 based on the following information given below is a table showing the percentage of total 800 students. And yes friends, when you are going through the data interpretation question, please read the question carefully. ನೀವು ಯಾವಾಗ ಈ ಡೇಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಿರಲ್ಲ, ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ಗಿವನ್ ಬಿಲೋ ಈಸ್ ಅ ಟೇಬಲ್ ಶೋವಿಂಗ್ ಪರ್ಸೆಂಟೇಜ್ ಆಫ್ ಟೋಟಲ್ 800 ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕಿಂಗ್ ಟು 5 ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬೇಸ್ಡ್ ಆನ್ ದೇರ್ ಪ್ರಿಫರೆನ್ಸ್. ರ್ಯಾಂಕ್ 1 is the highest. Yes, rank 1 is the highest to lowest. Rank 5 is the lowest. So rank 1 is given 5 points. Please remember, read this. Rank 1 is given 5 points, rank 2 is given 4 points, then rank 3 is given 3 points, rank 4 is given 2 points, rank 5 is given 1 point. Okay, then here activity, debating, sports, poetry, dancing and singing. Percentage of students who gave ranking: first rank, second rank, third rank, fourth rank and fifth rank. Okay, 14 debating 14, 24, 22, 23, 20, 17. In this way data are given here. ಎಸ್ ಕನ್ನಡದಲ್ಲಿ ಕೆಳಗಿನ ಕೋಷ್ಟಕದಲ್ಲಿ 800 ವಿದ್ಯಾರ್ಥಿಗಳ 800 ವಿದ್ಯಾರ್ಥಿಗಳು ಶೇಕಡಾವಾರಿನಲ್ಲಿ 5 ಪಠ್ಯೇತರ ಚಟುವಟಿಕೆಗೆ ಶ್ರೇಯಾಂಕವನ್ನು ನೀಡಿದ್ದಾರೆ. ಶ್ರೇಣಿ 1 ಏನಿದೆ ಉಚ್ಚ ಸ್ಥಾನದಲ್ಲಿದೆ. ಇಲ್ಲಿ ಚಟುವಟಿಕೆಗಳಿದ್ದಾವೆ: ಚರ್ಚೆ, ಕ್ರೀಡೆ, ಕವನ, ನೃತ್ಯ, ಹಾಡುವುದು. 1, 2, 3, 4, 5 ಅಂತ ಗ್ರೇಡ್ಸ್ ಇದ್ದಾವೆ. ಸೂಚನೆ ಏನು ಕೊಟ್ಟಿದ್ದಾರೆ ಇಲ್ಲಿ? ಶ್ರೇಣಿ 1ಕ್ಕೆ 5 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 2ಕ್ಕೆ 4 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 3ಕ್ಕೆ 3 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 4ಕ್ಕೆ 2 ಅಂಕಗಳನ್ನು ನೀಡಿದ್ದಾರೆ, ಶ್ರೇಣಿ 5ಕ್ಕೆ 1 ಅಂಕಗಳನ್ನು ನೀಡಿದ್ದಾರೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ ನಂಬರ್ 55. Yes, question number 55 is which activity has received the highest number of points? Yes, which activity has received the highest number of points? Debating, dancing, poetry, singing. ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ? ಚರ್ಚೆ, ನೃತ್ಯ, ಕವನ, ಹಾಡುವುದು. So let us try to find it. Yes friends, here you can see here activities are debating, sports, poetry, dancing and singing. Yes, in options sports is not there, so no need to find for sports, but I found it. Don't okay, let it be. Okay, see here debating, okay, debating, poetry, dancing and singing we have to find. Okay, no need to find for sports. Sports ಗೆ ಇಲ್ಲಿ ಲೆಕ್ಕ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ಸ್ಪೋರ್ಟ್ಸ್ ಇಲ್ಲಿ ಆಪ್ಷನ್ನಲ್ಲಿ ಕೊಟ್ಟಿಲ್ಲ. ಸೊ ಆಪ್ಷನಲ್ಲಿ ಸ್ಪೋರ್ಟ್ಸ್ ಇಲ್ಲ, ಸೊ ನೋ ನೀಡ್ ಟು ಫೈಂಡ್. ಸೊ ಲೆಟ್ ಅಸ್ ಸಿ ನೌ. Okay, what the question is, which activity has received highest number of points? Yes, highest number of points ಯಾವುದಕ್ಕಿದೆ? Yes, debating. Yes, let us see. Yes, debating first rank is 14, then second rank is 24,
third rank is 22, fourth rank is 23, fifth rank is 17. Yes, right. And in the question, sorry, in the note it is there, rank 1 is given 5 points, rank 2 is given 4 points, rank 3 is given 3 points, rank 4 is given 2 points, rank 5 is given 1 point. So okay, here rank 1 means 5 points, so 14 into 5 is 70. Yes, then rank 2 means 4 points, so 24 into 4 is 96. Rank 3, 22 into 3 means 66. Rank 4, 23 plus 2 is 46. 17 into 1, 17. The total points for debating are 295. Yes, but okay, next poetry. Yes, let us see poetry. Poetry, rank 1 is 22, rank 1 is given 5 points, so 22 into 5, 110, then 18 into 4, 72, then 15 into 3, 45, then 21 into 2, 42, then 24 into 1, 24. The total points are 293. Yes, next coming to the dancing. Yes, dancing, 26 into 5, 130, 19 into 4, yes, 19 into 4, 76, then 18 into 3, 54, 17 into 2, 34, 20 into 1, 20. So the total points are 314. Then singing, 20 into 5, 100, then 24 into 4, 96, 20 into 3, 60, 19 into 2, 38, 17 into 1, 17. Total points are 311 here. Yes, I hope it is clear to you. ಓಕೆ, ಎಲ್ರಿಗೂ ಕನ್ನಡದಲ್ಲಿ ಕೂಡ ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇಲ್ಲಿ ನೋಡಿ ಏನು ಮಾಡಬೇಕಪ್ಪ ಅಂತಂದರೆ, ಡಿಬೇಟಿಂಗ್ ಏನಿದೆ 14 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಎಸ್, ರ್ಯಾಂಕ್ 1ಗೆ. ಓಕೆ, ರ್ಯಾಂಕ್ 1ಗೆ ಡಿಬೇಟಿಂಗ್ 14 ಪಾಯಿಂಟ್ಸ್ ಇದೆ. ಅದೇ ರೀತಿ ರ್ಯಾಂಕ್ 1 ಅಂತಂದರೆ ಎಷ್ಟಿದೆ, ಇಲ್ಲಿ 5 ಪಾಯಿಂಟ್ಸ್ ಇದ್ದಾವೆ. ಸೊ 5ರಿಂದ ಮಲ್ಟಿಪ್ಲೈ ಮಾಡಬೇಕು. 14 ಇಂಟು 5, 70. ಅದೇ ರೀತಿ ರ್ಯಾಂಕ್ 2ಗೆ ಎಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ, 24. ಅದೇ ರೀತಿ ರ್ಯಾಂಕ್ 2ಗೆ 4 ಪಾಯಿಂಟ್ಸ್ ಇದೆ, ಹೌದಲ್ಲ. ಸೊ 24 ಇಂಟು 4, 96. ಅದೇ ರೀತಿ ರ್ಯಾಂಕ್ 3 22 ಇದೆ, 22%. ರ್ಯಾಂಕ್ ಅದೇ ರೀತಿ ರ್ಯಾಂಕ್ 3 ಇದೆ, 0.3 ಪಾಯಿಂಟ್ಸ್ ಇದೆ, 22 ಇಂಟು 3, 66. ರ್ಯಾಂಕ್ 4ಗೆ 2 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, 23 ಇದೆ, 23 ಇಂಟು 2, 46. ಅದೇ ರೀತಿ 70ಗೆ 1 ರ್ಯಾಂಕ್, ಸೊ 17 ಇಂಟು 1, 17. ಸೊ ಎಲ್ಲನೂ ಕೂಡಿಸಿದಾಗ ಎಷ್ಟು ಬರ್ತದೆ, ಇಲ್ಲಿ 295 ಬರ್ತದೆ. ಓಕೆ, ಇದೇ ರೀತಿ ಡಿಬೇಟಿಂಗ್ಗೆ ಮಾಡಿ, ಪೊಯೆಟ್ರಿಗೆ ಮಾಡಿ, ಡಾನ್ಸಿಂಗ್ಗೆ ಮಾಡಿ, ಸಿಂಗಿಂಗ್ಗೆ ಮಾಡಿ. ಇವಾಗ ಕ್ವಶನ್ ಏನಿದೆ, ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ. ಎಸ್, ನಿಮಗೆ ನೋಡಿದರೆ ಗೊತ್ತಾಗ್ತಿದೆ. 295, 293, 314. 314 ಏನಿದೆ, ಇಲ್ಲಿ ಅತ್ಯಧಿಕ ಅಂಕಗಳನ್ನು ನೀಡಲಾಗಿದೆ. 314 ಅತ್ಯಧಿಕ. ಇದು ಯಾವುದಕ್ಕಿದೆ, ನೃತ್ಯ, ಡಾನ್ಸಿಂಗ್. So question is, which activity has received highest number? Yes, in this highest number is 314. Yes, 314, it is dancing. So dancing has received highest points here. So option B is the right answer. I hope it is clear. So ನೃತ್ಯ ಇಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಿದೆ. Yes, let us move to the question number 56. How many students gave rank 4 to sports? Yes, how many students gave rank 4 to sports? 160, 320, 140, 280. ಎಷ್ಟು ವಿದ್ಯಾರ್ಥಿಗಳು ಕ್ರೀಡೆಗೆ ಶ್ರೇಣಿ 4 ನೀಡಿದರು? Yes, let us find it. Here see how many students gave rank 4 to students. Yes, let us see the table here. Rank 4 for sports. What is the percentage? 20%. Yes, ಸ್ಪೋರ್ಟ್ಸ್ಗೆ ರ್ಯಾಂಕ್ 4 ನೀಡಿದ ಪರ್ಸೆಂಟೇಜ್ ಎಷ್ಟಿದೆ? 20%. And what is the total number of students? Yes, total number of students are 800. It is there in the question. Yes, total number of students are 800. And the percentage of students who gave rank 4 for sports is 20%. So 20% of students gave rank 4 to sports.
20% ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ರ್ಯಾಂಕ್ 4ಅನ್ನು ಸ್ಪೋರ್ಟ್ಸ್ಗೆ ನೀಡಿದ್ದಾರೆ, ಕ್ರೀಡೆಗೆ ನೀಡಿದ್ದಾರೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 800. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ 800 ಇದೆ. ಸೊ ಪರ್ಸೆಂಟೇಜ್ ಕಂಡುಹಿಡಿಯೋದು ವೆರಿ ಈಸಿ. ಸೊ 20/100 multiplied by 800. ಸೊ 0 will get cancel here. 20 into 8 is 160. Yes, so the option A is the correct answer. ಸೊ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ. 160 ವಿದ್ಯಾರ್ಥಿಗಳು ರ್ಯಾಂಕ್ 4ಅನ್ನು ಸ್ಪೋರ್ಟ್ಸ್ಗೆ ನೀಡಿದ್ದಾರೆ. 160 ಸ್ಟೂಡೆಂಟ್ಸ್ ಹ್ಯಾವ್ ಗಿವನ್ ರ್ಯಾಂಕ್ 4 ಫಾರ್ ಸ್ಪೋರ್ಟ್ಸ್. ಎಸ್, ಕ್ವೆಶನ್ ನಂಬರ್ 57. ವಿಚ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಕನ್ಸಿಡರ್ಡ್ ದ ಲೀಸ್ಟ್ ಇಂಪಾರ್ಟೆಂಟ್? Yes, the activity which is received the least number of points, less number of points. Okay, option A poetry, option B singing, option C sports, option D dancing. Yes, very easy, as we have found answer for first question no in the same way. ಎಸ್, ಯಾವ ಪಠ್ಯೇತರ ಚಟುವಟಿಕೆ ಕನಿಷ್ಠ ಪ್ರಾಮುಖ್ಯತೆಯನ್ನು ಹೊಂದಿದೆ, ಅಂದರೆ ಯಾವ ಚಟುವಟಿಕೆ ಕನಿಷ್ಠ ಅಂಕಗಳ ಪಡೆದಿದೆ? ಕವನ, ಆಡುವುದು, ಕ್ರೀಡೆ, ನೃತ್ಯ. ಎಸ್, ವಿಚ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇಸ್ ಕನ್ಸಿಡರ್ಡ್ ಲೀಸ್ಟ್ ಇಂಪಾರ್ಟೆಂಟ್? ಲೀಸ್ಟ್ ಇಂಪಾರ್ಟೆಂಟ್ ಮೀನ್ಸ್ ದ ಆಕ್ಟಿವಿಟಿ which is received very low points. Yes, for yes, let us see. Okay, see here. For first question we calculated in debating points are 295. In poetry points are 293, in dancing points are 314, singing points are 311, sports points are 287. In the same way points of sports also. ಅದೇ ರೀತಿ ಮೊದಲನೇ ಪ್ರಶ್ನೆಯಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಹೇಗೆ ಮಾಡೋದಂತ, ಅದೇ ರೀತಿ ಸ್ಪೋರ್ಟ್ಸ್ಗೂ ಮಾಡಿ. ಸೊ ಹಿಯರ್ ದ ಅತಿ ಕಡಿಮೆ ಸಂಖ್ಯೆ ಯಾವುದು? 287. ದ ಸ್ಪೋರ್ಟ್ಸ್ ಹ್ಯಾಸ್ ರಿಸೀವ್ಡ್ ವೆರಿ ಲೆಸ್ ಪಾಯಿಂಟ್ಸ್ ಹಿಯರ್. ಸ್ಪೋರ್ಟ್ಸ್ಗೆ ತುಂಬ ಕಡಿಮೆ ಪಾಯಿಂಟ್ಸ್ ಬಂದಿವೆ. ಸೊ ಸ್ಪೋರ್ಟ್ಸ್ ಈಸ್ ಅ ಕರಿಕ್ಯುಲರ್ ಆಕ್ಟಿವಿಟಿ ಕನ್ಸಿಡರ್ಡ್ ಲೀಸ್ಟ್ ಇಂಪಾರ್ಟೆಂಟ್. ಸೊ ಆಪ್ಷನ್ ಸಿ, ಸ್ಪೋರ್ಟ್ಸ್ ಈಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ಸ್ಪೋರ್ಟ್ಸ್ ಹ್ಯಾಸ್ ರಿಸೀವ್ಡ್ ಲೆಸ್ ಪಾಯಿಂಟ್ಸ್. ಸೊ ಸ್ಪೋರ್ಟ್ಸ್ ಈಸ್ ದ ಲೀಸ್ಟ್ ಆಕ್ಟಿವಿಟಿ. ಸೊ ಇಲ್ಲಿ ಕ್ರೀಡೆಗೆ ತುಂಬ ಕಡಿಮೆ ಪಾಯಿಂಟ್ಸ್ ಬಂದಿವೆ, ಅಂದರೆ 287. ಆದ್ದರಿಂದ ಸ್ಪೋರ್ಟ್ಸ್ ಏನಾಗಿದೆ, ಇದು ಕನಿಷ್ಠ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಕ್ರೀಡೆಗೆ. ಎಸ್, ಕ್ವೆಶನ್ ನಂಬರ್ 58. What is the ratio of the number of students who gave poetry a rank 1, 2 and 4? Yes, you have to read the questions carefully. Yes, what is the ratio of the number of students who gave poetry a rank 1, 2 and 4? The number of students who gave 2. The number of students who gave debating a rank 2, 3, 5 and 4. ಎಸ್, ಯಾವ ಅನುಪಾತದಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯು ಕವನದ ಶ್ರೇಣಿ 1, 2, 4 ಮತ್ತು ಎಷ್ಟು ವಿದ್ಯಾರ್ಥಿಗಳು ಚರ್ಚೆಯ ಶ್ರೇಣಿ 3, 5, 1 ಕೊಟ್ಟಿರುತ್ತಾರೆ? 16:17, 3:7, 89:17, 61:53. Friends, this is very easy question, but while observing the table you have to be careful. ಇದು ತುಂಬ ಸರಳವಾದ ಪ್ರಶ್ನೆ, ಆದರೆ ನೀವು ಟೇಬಲ್ ನೋಡುವಾಗ ಸ್ವಲ್ಪ ತಾಳ್ಮೆಯಿಂದ ನೋಡಬೇಕಾಗ್ತದೆ. ಸೊ ಲೆಟ್ ಅಸ್ ಸಿ. ಕ್ವಶನ್ ಏನಿದೆ, ನಾವು the ratio of the number of students who gave poetry a rank 1, 2, 4. Yes, so number of students who gave poetry rank 1, 2 and 4. ಎಸ್, ಕವನಕ್ಕೆ 1, 2 ಮತ್ತು 4 ಶ್ರೇಣಿಯನ್ನು ಕೊಟ್ಟವರು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಪೋಯಟ್ರಿ. ಎಸ್, ದಿಸ್ ಈಸ್ ದ ಪೋಯಟ್ರಿ. ಎಸ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಪೋಯಟ್ರಿ rank 1. Rank 1, how many are there? What is the percentage? 22. So let us write 22 plus rank 2. What is the percentage? 18. So let us write 18 plus 4. Rank 4, what is the percentage? 21. So what is the total percentage here? 61. Yes, next 2. See here, 2. Number of students who gave debating rank 3, 5, 4, 5, 1. ಯಾವುದಕ್ಕೆ ಹೋಲಿಸಬೇಕು? ಡಿಬೇಟಿಂಗ್ಗೆ, ಚರ್ಚೆಗೆ 3, 5, 1 ರ್ಯಾಂಕನ್ನು ಕೊಟ್ಟವರು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ಡಿಬೇಟಿಂಗ್ ರ್ಯಾಂಕ್ 3 ಆರ್ ಓಕೆ. ಸಿ ಡಿಬೇಟಿಂಗ್ ಎಸ್ ಫಸ್ಟ್ ಕಾಲಮ್. ಎಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕ್ 3 ಫಾರ್ ಡಿಬೇಟಿಂಗ್ ಈಸ್ 22, ರ್ಯಾಂಕ್ 5 17 and rank 1 14. So 22 plus 17 plus 14 is 53. So how to find the ratio now? 61:53.
61 is to 53. Yes, it is there in the option. So option D, 61 is to 53 is the correct answer. Yes, ತುಂಬ ಸರಳವಾಗಿರೋ ಪ್ರಶ್ನೆ. 61 is to 53. Yes, question number 55. What is the difference between the number of students who gave rank 2? Yes, who gave rank 2 to debating plus dancing, and the students who gave rank 3 to singing plus dancing. 40, 20, 30 and 10. ಎಸ್, ಒಟ್ಟು ವಿದ್ಯಾರ್ಥಿಗಳಲ್ಲಿ ಶ್ರೇಣಿ 2 ಚರ್ಚೆ ಮತ್ತು ನೃತ್ಯಕ್ಕೆ ಕೊಟ್ಟಿರುವವರು ಮತ್ತು ಶ್ರೇಣಿ 3 ಹಾಡುವುದು ಮತ್ತು ನೃತ್ಯಕ್ಕೆ ಕೊಟ್ಟಿರೋರ ವ್ಯತ್ಯಾಸ ಎಷ್ಟು? ಸೊ ಸ್ವಲ್ಪ ನೀವು ಟೇಬಲನ್ನು ತಾಳ್ಮೆಯಿಂದ ನೋಡಬೇಕಿಲ್ಲಿ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕ್ 2 ಫಾರ್ ಡಿಬೇಟಿಂಗ್ ಪ್ಲಸ್ ಡ್ಯಾನ್ಸಿಂಗ್, because it is there in the question difference. Yes, number of students who gave rank 2 to 2 for debating and plus dancing. So number of students who gave rank 2 to debate, rank 2 for debate, what is the percentage? 24. So let us write 24 here. Yes, debating ಗೆ ಸೆಕೆಂಡ್ ರ್ಯಾಂಕ್ ಕೊಟ್ಟವ್ರು ಎಷ್ಟು ಪರ್ಸೆಂಟು? 24. ಅದೇ ರೀತಿ ಪ್ಲಸ್ ಡಾನ್ಸಿಂಗ್ಗೆ ಸೆಕೆಂಡ್ ರ್ಯಾಂಕ್ ಕೊಟ್ಟವ್ರು ಎಷ್ಟಿದ್ದಾರೆ? 19%. ಸೊ ಫಾರ್ ಡಾನ್ಸಿಂಗ್ ಸೆಕೆಂಡ್ ರ್ಯಾಂಕ್ ಗಿವನ್ ಪರ್ಸೆಂಟೇಜ್ ಈಸ್ 19. ಸೊ 20 plus 19, 24 plus 19 is 43%. Yes, next. And the students who gave rank 3 to singing plus dancing. ಅದೇ ರೀತಿ ಶ್ರೇಣಿ 3 ಹಾಡುವುದು ಮತ್ತು ನೃತ್ಯಕ್ಕೆ ಕೊಟ್ಟಿರುವವರು. ಸೊ ಲೆಟ್ ಅಸ್ ಫೈಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗೇವ್ ರ್ಯಾಂಕ್ 3 to singing plus dancing. Yes, rank 3 for singing is 20. Yes, rank 3 for singing is 20. So let us write 20 here. Yes, rank 3 for dancing. Yes, okay, rank 3 for dancing is 18 here. So 20 plus 18 is 38. Yes, now we have to find the difference, but these values are in percentage. 43 is the total percentage of students who gave rank 2 to debating plus dancing. 38 is the percentage of students gave rank 3 to singing and dancing. So ಇದನ್ನು ಪರ್ಸೆಂಟೇಜ್ ಮಾಡಬೇಕು. ನಂಬರ್ ಆಫ್ ಸ್ಟೂಡೆಂಟ್ಸ್ ವಿ ನೋ 800. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿದೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ is 800. ಸೊ 43 upon 100 into 800, 344. So this side 38 upon 100 into 800 is 304. So the difference is equal to 344 minus 304. So the difference will be 40. Yes, it is clear, I think. ಇಲ್ಲಿ ಡಿಬೇಟ್ ಮತ್ತು ಡಾನ್ಸಿಂಗ್ ಎರಡಕ್ಕೂ ಸೆಕೆಂಡ್ ರ್ಯಾಂಕ್ ಕೊಟ್ಟವ್ರ ಪರ್ಸೆಂಟೇಜ್ ಎಷ್ಟಿದೆ? ಟೋಟಲ್ 43. ಅದೇ ರೀತಿ ಸಿಂಗಿಂಗ್ ಮತ್ತು ಡಾನ್ಸಿಂಗ್ ರ್ಯಾಂಕ್ 3 ಕೊಟ್ಟವ್ರ ಪರ್ಸೆಂಟೇಜ್ ಎಷ್ಟು ಬಂತು? 38. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಾದರೂ? 344, 304. ಇದನ್ನು 43 ಡಿವೈಡೆಡ್ ಬೈ 100 ಇಂಟು 800 ಯಾಕಂತಂದರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ 344 minus 304, 40. So option A is the right answer. Okay friends, let us move to the last question. How many students gave rank 1 to dancing? 186, 208, 228, 238. How many students gave rank 1 to dancing? ಎಷ್ಟು ಜನ ವಿದ್ಯಾರ್ಥಿಗಳು ನೃತ್ಯಕ್ಕೆ ಶ್ರೇಣಿ 1 ನೀಡಿದ್ದಾರೆ? Yes. See here, how many students gave rank to dance? Rank 1 to dance. Yes. Okay, yes, here. Dance. Okay, dancing rank 1. What is the percentage? 26. Dancing rank 1 ನೀಡಿದವ್ರ ಪರ್ಸೆಂಟೇಜ್ ಎಷ್ಟು? 26. So 26% of students give rank to dancing, and the total number of students 800. Yes, it is there in the question. Yes, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 800 ಇದೆ. ಡ್ಯಾನ್ಸಿಂಗ್ಗೆ ರ್ಯಾಂಕ್ 1 ಕೊಟ್ಟವ್ರ ಪರ್ಸೆಂಟೇಜ್ 26 ಇದೆ. ಸೊ ಫೈಂಡ್ ದ ಪರ್ಸೆಂಟೇಜ್. 26 upon 100 into 800, that is 208. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 208 ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. Okay friends, this is about our today's session. Once again I would like to remind you about our KSET test series 2021, where we are providing 40 mock tests for paper 1 with 1000 MCQs PDF, and also notes we are providing you, and also we are solving previous year questions of 5 years, 3 to 5 years previous questionnaires we will solve
you can contact these numbers to join. And also for paper 2 economics, we are providing 20 tests, PDF solution of all the 20 tests, notes we are providing on each unit. We are also solving 3 to 5 years of previous year questions, also providing 1000 MCQs PDF at only 999. You can contact these numbers to join. As for paper 2 commerce, also we are providing 20 tests, as 20 tests plus notes. And also, okay friends, if you want to join our telegram group, the link will be pasted in the description box. Yes, I wish all the best to all KCET aspirants. Thank you.